ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ರಾತ್ರೋರಾತ್ರಿ ಮೈಸೂರು ಲೋಕ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ. ರಾತ್ರಿ 7:30ರ ಸುಮಾರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿಯಾಗಿದ್ದಾರೆ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಈ ನಡೆ. ನಟೇಶ್ ವಿಚಾರಣೆ ಮುಗಿಸ್ಕೊಂಡು ಹೋಗ್ತಾ ಇದ್ದಂತೆ ಚರ್ಚೆಯಾಗಿದೆ. ತೀವ್ರ ಅನುಮಾನ ಮೂಡಿಸ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಅವರ ದಿಢೀರ್ ಭೇಟಿ. ರಾತ್ರೋರಾತ್ರಿ ಹೋಗಿ ಎಸ್ಪಿ ಉದೇಶ್ ಅವರನ್ನ ಭೇಟಿಯಾಗಿದ್ಯಾಕೆ? ಸಹಜವಾಗಿ ನಮಗೆಲ್ಲ ಗೊತ್ತು, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ವಿಚಾರಣೆಗೆ ಹೋಗ್ತಾರೆ ಅಥವಾ ಲೋಕಾಯುಕ್ತ ಕಚೇರಿಗೆ ಆಗ್ಲಿ ಹೋಗೋದಾದ್ರೆ ನೋಟಿಸ್ ಕೊಟ್ಟಿರ್ಬೇಕು. ಯಾವುದೇ ನೋಟಿಸ್ ಇಲ್ಲ, ಇಂಟಿಮೇಷನ್ ಇಲ್ಲ, ಬರಬೇಕು ಅನ್ನುವಂತ ಸೂಚನೆ ಇಲ್ಲ. ಆದ್ರೂ ಕೂಡ ರಾತ್ರೋರಾತ್ರಿ ಹೋಗ್ತಾರೆ ಎಸ್ಪಿ ಉದೇಶ್, ತನಿಖಾಧಿಕಾರಿ. ಇಡೀ ಮೂಡ ಹಗರಣವನ್ನ ಸಂಬಂಧಪಟ್ಟಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ವಿಚಾರಣೆ ಮಾಡ್ತಾ ಇರೋದು ಇದೇ ಎಸ್ಪಿ ಉದೇಶ್. ಅವರನ್ನ ಭೇಟಿಯಾಗಿದ್ದು ಯಾಕೆ ರಾತ್ರೋರಾತ್ರಿ ಮಲ್ಲಿಕಾರ್ಜುನ ಸ್ವಾಮಿ? ಸಿಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಉದೇಶ್ ಅವರನ್ನ ಲೋಕಾಯುಕ್ತ ಕಚೇರಿಯಲ್ಲಿ ರಾತ್ರಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ನಟೇಶ್, ಮೂಡಾದ ಮಾಜಿ ಆಯುಕ್ತ, ನಿನ್ನೆ ಇಡೀ ದಿನ ವಿಚಾರಣೆಗೆ ಹಾಜರಾಗಿ ವಾಪಸ್ ಆಗಿದ್ರು. ಸಾಯಂಕಾಲದ ಹೊತ್ತಿಗೆ ಅವ್ರು ಆಚೆ ಬಂದ್ರು, ಇವರು ಒಳಗಡೆ ಹೋದ್ರು. ಕಾರಣ ಏನಿರಬಹುದು? ಏನ್ ಚರ್ಚೆಯಾಗಿರಬಹುದು? ಇಷ್ಟು ಆತ್ರಾತ್ರವಾಗಿ ಯಾವುದೇ ಸೂಚನೆ ಇಲ್ಲದೆ, ನೋಟಿಸ್ ಇಲ್ಲದೆ ಹೋಗಿದ್ ಯಾಕೆ ಅನ್ನೋದೇ ಈಗ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ರಕ್ಷಣೆಗೆ ನಿಂತು ಬಿಟ್ರ ಬೆಂಬಲಿಗರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೂಡ ಸಭೆಯ ದಾಖಲೆ ಹೇಳಿಕೆಯನ್ನೇ ತಿರುಚಿ ಬಿಟ್ರ. ಮಾಧ್ಯಮಗಳ ಮುಂದೆ ಅರ್ಧ ಸತ್ಯ ಹೇಳಿದ್ದಾರೆ ಧ್ರುವ ಕುಮಾರ್. ಸಿಎಂ ಬೆಂಬಲಕ್ಕೆ ಮೂಡ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ನಿಂತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಹಿಂದೆ ಪ್ರಾಧಿಕಾರ ಸಭೆಗೆ ವ್ಯತಿರಿಕ್ತ ಹೇಳಿಕೆಯನ್ನ ಮಾಜಿ ಅಧ್ಯಕ್ಷರು ಕೊಟ್ಟಿದ್ರು. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ಜಾಗ ಕೊಡೋದಾಗಿ ಹೇಳಿದ್ದೆ, ಆದ್ರೆ ಇದಕ್ಕೆ ಸಿಎಂ ಒಪ್ಪಿರ್ಲಿಲ್ಲ. ಇದೆಲ್ಲ ಬೇಡ ಅಂತ ಹೇಳಿದ್ರು. ನಿನ್ನೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಈ ರೀತಿಯಾಗಿ ಧ್ರುವ ಕುಮಾರ್ ನೀಡಿರ್ತಾರೆ. 2017ರ ಡಿಸೆಂಬರ್ 15 30ರಂದು ನಡೆದಂತಹ ಮೂಡ ಸಭೆಯ ನಿರ್ಣಯಗಳು, ಧ್ರುವ ಕುಮಾರ್ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇರೋದು ಕೂಡ ರಿವೀಲ್ ಆಗ್ತಾ ಇದೆ. 2017ರಲ್ಲಿ ಮೂಡ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯಗಳು, ಈಗ ಧ್ರುವ ಕುಮಾರ್ ಅವರು ಹೇಳ್ತಾ ಇರುವಂತಹ ಹೇಳಿಕೆಗಳು, ಎರಡನ್ನ ಕೂಡ ನೀವು ಕಂಪೇರ್ ಮಾಡಿ ನೋಡಿದ್ರೆ ಹಲವು ವ್ಯತ್ಯಾಸಗಳಿರೋದು ಕಂಡು ಬಂದಿದೆ. ಧ್ರುವ ಕುಮಾರ್ ನಿನ್ನೆ ಮಾಧ್ಯಮಗಳ ಮುಂದೆ ಏನ್ ಹೇಳಿದ್ರು ಒಂದ್ಸಾರಿ ಕೇಳಿಸ್ಕೊಳ್ಳಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಧ್ರುವ ಕುಮಾರ್ ಅವರು ನಿನ್ನೆ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಈ ತರ ಪ್ರಸ್ತಾಪ ನಮ್ಮ ಮುಂದೆ ಬಂದಾಗ, ಸಭೆಯಲ್ಲಿ ಪ್ರಸ್ತಾಪಗಳು ಬಂದಾಗ, ಸಿಎಂ ಅವರು ಗಮನಕ್ಕೆ ತಂದಾಗ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ರು ಅಂತ. ಆದ್ರೆ 2017ರಲ್ಲಿ ಆಗಿರುವ ಮೂಡ ಸಭೆಯ ನಿರ್ಣಯಗಳನ್ನ ಗಮನಿಸಿದ್ರೆ ವ್ಯತ್ಯಾಸಗಳು ಸಹಜವಾಗಿ ಕಾಣೋದಕ್ಕೆ ಸಿಗ್ತಾ ಇದೆ. ಈ ಮೂಲಕ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಧ್ರುವ ಕುಮಾರ್ ಅವರು ಹೊರಟಿದ್ದಾರೆ ಅನ್ನೋದೇ ಪ್ರಶ್ನೆ. ಶ್ರುತಿ, ಈಗಾಗಲೇ ಮೂಡಾದ ಮಾಜಿ ಅಧ್ಯಕ್ಷರಾಗಿರುವಂತಹ ಧ್ರುವ ಕುಮಾರ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಬರಬೇಕು ಅಂತೇಳಿ. ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು, ಆದರೆ ಅವರು ಹೈಕೋರ್ಟ್ನ ಕೆಲಸ ಇದ್ದ ಕಾರಣಕ್ಕಾಗಿ ನಿನ್ನೆ ಏನು ಲೋಕಾಯುಕ್ತ ಕಚೇರಿಗೆ ಬಂದಂತಹ ಧ್ರುವ ಕುಮಾರ್ ಅವರು ಬೇರೊಂದು ದಿನಾಂಕದಲ್ಲಿ ನಾನು ವಿಚಾರಣೆಗೆ ಬರ್ತೀನಿ ಅಂತೇಳಿ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. ನಿನ್ನೆ ಬಂದಂತಹ ಧ್ರುವ ಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಸಿಎಂ ಅವರ ಪತ್ನಿ ಆದರೆ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರಿಗೆ 2017ರಲ್ಲಿ ನಾನು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿಯೇ ಏನು ಬದಲಿ ಭೂಮಿಯನ್ನು, ಸಮಾನಾಂತರ ಬಡಾವಣೆಯಲ್ಲಿ ಬದಲಿ ಭೂಮಿಯನ್ನು ಕೊಡೋದಕ್ಕೆ ನಿರ್ಧಾರ ಆಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ನಾನು ಅಧಿಕಾರಕ್ಕೆ ಇದ್ದಂತಹ ಸಂದರ್ಭದಲ್ಲಿ ನಾನು ಯಾವುದೇ ರೀತಿಯಾದಂತಹ ಭೂಮಿಯನ್ನು ಖರೀದಿ ಪಡ್ಕೊಳ್ಳೋದಿಲ್ಲ ಅಂತೇಳಿ ಒಂದು ಮಾತನ್ನು ಹೇಳಿದ್ರು. ನ್ಯಾಯವಾಗಿ ಅದೆಲ್ಲ ತಿರಸ್ಕಾರ ಮಾಡಿದ್ರು. ಜೊತೆಗೆ ಇದಾದ ಬಳಿಕ ನನ್ನ ಅವಧಿ ಮುಕ್ತಾಯ ಆಗಿತ್ತು ಅಂತೇಳಿ. ಆದರೆ ಮೂಡಾದ ಸಭೆಯಲ್ಲಿ ಅಂಗೀಕಾರ ಆಗಿರುವಂತಹ ದಾಖಲಾತಿಗಳು ಸಾಕಷ್ಟು ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು. ಈಗಾಗಲೇ ಏನು ಪಾರ್ವತಿಯವರು ಕೂಡ ಏನು ಸರ್ವೆ ನಂಬರ್ 464 3 ಎಕರೆ ನಡಿಗುಂಟೆ ಜಮೀನಿಗೆ ಬದಲಿ ನಿವೇಶನ ಕೊಡೋದಕ್ಕೂ ಫಸ್ಟ್ ಬದಲಿಗೆ 60-40 ಅನುಪಾತದಲ್ಲಿ ಭೂಮಿಯನ್ನು ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೂ ಕೂಡ ಒಪ್ಪೋದಿಲ್ಲ. ಅದಾದ ನಂತರದಲ್ಲಿ ಬದಲಿ ಭೂಮಿಯನ್ನು ಕೊಡ್ತೀವಿ ಅಂತ ಹೇಳಿ ನಿರ್ಧಾರ ಆಗಿರುತ್ತೆ, ಅದನ್ನು ಕೂಡ ಅವರು ಒಪ್ಪೋದಿಲ್ಲ. ಆದರೆ ಸಾಕಷ್ಟು ಧ್ರುವ ಕುಮಾರ್ ಅವರ ಹೇಳಿಕೆ ಇರ್ಬೋದು, ಜೊತೆಗೆ ಆ ಡಾಕ್ಯುಮೆಂಟ್ಗಳಲ್ಲಿ ದಾಖಲಾಗಿರುವಂತಹ ದಾಖಲೆಗಳಿರ್ಬೋದು, ಸಾಕಷ್ಟು ವ್ಯತ್ಯಾಸಗಳು ಕಾಣಿಸ್ತಾ ಇದೆ. ಇದೆಲ್ಲವನ್ನು ನೋಡ್ತಾ ಇದ್ರೆ ಕೂಡ ಎಲ್ಲೋ ಒಂದು ಕಡೆ ಸಿಎಂ ಸಿದ್ದರಾಮಯ್ಯನವರನ್ನ ಅವರ ಆಪ್ತರು ಕೂಡ ಬಚಾವ್ ಮಾಡೋದಕ್ಕೆ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅನ್ನುವಂತಹ ಸಾಕಷ್ಟು ಅನುಮಾನಗಳು ಕೂಡ ಈಗ ಕಾಡ್ತಾ ಇರುವಂತದ್ದು. ಶ್ರುತಿ. ಓಕೆ ವಿನೋದ್, ಧನ್ಯವಾದಗಳು.
ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ಮಾರ್ನಿಂಗ್ ರೌಂಡ್ಸ್. ನಾನು ಶ್ರುತಿ. ಲೋಕಾಯುಕ್ತ ಎಸ್ಪಿ ಉದೇಶ್ ಅವರನ್ನ ಭೇಟಿಯಾಗಿದ್ದಾರೆ ಸಿಎಂ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ. ರಾತ್ರೋರಾತ್ರಿ ಮೈಸೂರು ಲೋಕ ಕಚೇರಿಯಲ್ಲಿ ಭೇಟಿಯಾಗಿದ್ದಾರೆ. ರಾತ್ರಿ 7:30 ಸುಮಾರಿಗೆ ಮಲ್ಲಿಕಾರ್ಜುನ ಸ್ವಾಮಿ ಭೇಟಿಯಾಗಿದ್ದಾರೆ. ಹಲವು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಮಲ್ಲಿಕಾರ್ಜುನ ಸ್ವಾಮಿ ಅವರ ಈ ನಡೆ. ನಟೇಶ್ ವಿಚಾರಣೆ ಮುಗಿಸ್ಕೊಂಡು ಹೋಗ್ತಾ ಇದ್ದಂತೆ ಚರ್ಚೆಯಾಗಿದೆ. ತೀವ್ರ ಅನುಮಾನ ಮೂಡಿಸ್ತಾ ಇರೋದು ಮಲ್ಲಿಕಾರ್ಜುನ ಸ್ವಾಮಿ ಅವರ ದಿಢೀರ್ ಭೇಟಿ. ರಾತ್ರೋರಾತ್ರಿ ಹೋಗಿ ಎಸ್ಪಿ ಉದೇಶ್ ಅವರನ್ನ ಭೇಟಿಯಾಗಿದ್ಯಾಕೆ? ಸಹಜವಾಗಿ ನಮಗೆಲ್ಲ ಗೊತ್ತು, ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾರೇ ವಿಚಾರಣೆಗೆ ಹೋಗ್ತಾರೆ ಅಥವಾ ಲೋಕಾಯುಕ್ತ ಕಚೇರಿಗೆ ಆಗ್ಲಿ ಹೋಗೋದಾದ್ರೆ ನೋಟಿಸ್ ಕೊಟ್ಟಿರ್ಬೇಕು. ಯಾವುದೇ ನೋಟಿಸ್ ಇಲ್ಲ, ಇಂಟಿಮೇಷನ್ ಇಲ್ಲ, ಬರಬೇಕು ಅನ್ನುವಂತ ಸೂಚನೆ ಇಲ್ಲ. ಆದ್ರೂ ಕೂಡ ರಾತ್ರೋರಾತ್ರಿ ಹೋಗ್ತಾರೆ ಎಸ್ಪಿ ಉದೇಶ್, ತನಿಖಾಧಿಕಾರಿ. ಇಡೀ ಮೂಡ ಹಗರಣವನ್ನ ಸಂಬಂಧಪಟ್ಟಂತೆ ಯಾರೆಲ್ಲ ಆರೋಪಿಗಳಿದ್ದಾರೆ ಅವರ ವಿಚಾರಣೆ ಮಾಡ್ತಾ ಇರೋದು ಇದೇ ಎಸ್ಪಿ ಉದೇಶ್. ಅವರನ್ನ ಭೇಟಿಯಾಗಿದ್ದು ಯಾಕೆ ರಾತ್ರೋರಾತ್ರಿ ಮಲ್ಲಿಕಾರ್ಜುನ ಸ್ವಾಮಿ? ಸಿಎಂ ಅವರ ಬಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಉದೇಶ್ ಅವರನ್ನ ಲೋಕಾಯುಕ್ತ ಕಚೇರಿಯಲ್ಲಿ ರಾತ್ರಿ ಭೇಟಿಯಾಗಿ ಚರ್ಚೆ ಮಾಡಿದ್ದಾರೆ. ನಟೇಶ್, ಮೂಡಾದ ಮಾಜಿ ಆಯುಕ್ತ, ನಿನ್ನೆ ಇಡೀ ದಿನ ವಿಚಾರಣೆಗೆ ಹಾಜರಾಗಿ ವಾಪಸ್ ಆಗಿದ್ರು. ಸಾಯಂಕಾಲದ ಹೊತ್ತಿಗೆ ಅವ್ರು ಆಚೆ ಬಂದ್ರು, ಇವರು ಒಳಗಡೆ ಹೋದ್ರು. ಕಾರಣ ಏನಿರಬಹುದು? ಏನ್ ಚರ್ಚೆಯಾಗಿರಬಹುದು? ಇಷ್ಟು ಆತ್ರಾತ್ರವಾಗಿ ಯಾವುದೇ ಸೂಚನೆ ಇಲ್ಲದೆ, ನೋಟಿಸ್ ಇಲ್ಲದೆ ಹೋಗಿದ್ ಯಾಕೆ ಅನ್ನೋದೇ ಈಗ ಪ್ರಶ್ನೆ. ಸಿಎಂ ಸಿದ್ದರಾಮಯ್ಯ ರಕ್ಷಣೆಗೆ ನಿಂತು ಬಿಟ್ರ ಬೆಂಬಲಿಗರು ಅನ್ನೋದು ಪ್ರಶ್ನೆ ಆಗ್ತಾ ಇದೆ. ಮೂಡಾ ಸಭೆಯ ದಾಖಲೆ ಹೇಳಿಕೆಯನ್ನೇ ತಿರುಚಿ ಬಿಟ್ರ. ಮಾಧ್ಯಮಗಳ ಮುಂದೆ ಅರ್ಧ ಸತ್ಯ ಹೇಳಿದ್ದಾರೆ ಧ್ರುವ ಕುಮಾರ್. ಸಿಎಂ ಬೆಂಬಲಕ್ಕೆ ಮೂಡಾ ಮಾಜಿ ಅಧ್ಯಕ್ಷ ಧ್ರುವ ಕುಮಾರ್ ನಿಂತಿದ್ದಾರೆ ಅನ್ನೋದು ಬಹಳ ಸ್ಪಷ್ಟ. ಹಿಂದೆ ಪ್ರಾಧಿಕಾರ ಸಭೆಗೆ ವ್ಯತಿರಿಕ್ತ ಹೇಳಿಕೆಯನ್ನ ಮಾಜಿ ಅಧ್ಯಕ್ಷರು ಕೊಟ್ಟಿದ್ರು. ಸಿಎಂ ಪತ್ನಿ ಪಾರ್ವತಿಗೆ ಬದಲಿ ಜಾಗ ಕೊಡೋದಾಗಿ ಹೇಳಿದ್ದೆ, ಆದ್ರೆ ಇದಕ್ಕೆ ಸಿಎಂ ಒಪ್ಪಿರ್ಲಿಲ್ಲ. ಇದೆಲ್ಲ ಬೇಡ ಅಂತ ಹೇಳಿದ್ರು. ನಿನ್ನೆ ಮಾಧ್ಯಮಗಳ ಮುಂದೆ ಹೇಳಿಕೆಯನ್ನ ಈ ರೀತಿಯಾಗಿ ಧ್ರುವ ಕುಮಾರ್ ನೀಡಿರ್ತಾರೆ. 2017 ಡಿಸೆಂಬರ್ 15 30ರಂದು ನಡೆದಂತಹ ಮೂಡಾ ಸಭೆಯ ನಿರ್ಣಯಗಳು, ಧ್ರುವ ಕುಮಾರ್ ಹೇಳಿಕೆಗಳಲ್ಲಿ ವ್ಯತ್ಯಾಸ ಇರೋದು ಕೂಡ ರಿವೀಲ್ ಆಗ್ತಾ ಇದೆ. 2017ರಲ್ಲಿ ಮೂಡಾ ಸಭೆಯಲ್ಲಿ ಕೈಗೊಂಡಂತಹ ನಿರ್ಣಯಗಳು, ಈಗ ಧ್ರುವ ಕುಮಾರ್ ಅವರು ಹೇಳ್ತಾ ಇರುವಂತಹ ಹೇಳಿಕೆಗಳು, ಎರಡನ್ನ ಕೂಡ ನೀವು ಕಂಪೇರ್ ಮಾಡಿ ನೋಡಿದ್ರೆ ಹಲವು ವ್ಯತ್ಯಾಸಗಳಿರೋದು ಕಂಡು ಬಂದಿದೆ. ಧ್ರುವ ಕುಮಾರ್ ನಿನ್ನೆ ಮಾಧ್ಯಮಗಳ ಮುಂದೆ ಏನ್ ಹೇಳಿದ್ರು ಒಂದ್ಸಾರಿ ಕೇಳಿಸ್ಕೊಳ್ಳಿ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸಹೋದ್ಯೋಗಿ ವಿನೋದ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವಿನೋದ್, ಧ್ರುವ ಕುಮಾರ್ ಅವರು ನಿನ್ನೆ ಮಾಧ್ಯಮಗಳ ಮುಂದೆ ಒಂದು ಹೇಳಿಕೆ ಕೊಡ್ತಾರೆ. ಈ ತರ ಪ್ರಸ್ತಾಪ ನಮ್ಮ ಮುಂದೆ ಬಂದಾಗ, ಸಭೆಯಲ್ಲಿ ಪ್ರಸ್ತಾಪಗಳು ಬಂದಾಗ, ಸಿಎಂ ಅವರು ಗಮನಕ್ಕೆ ತಂದಾಗ ಇದೆಲ್ಲ ಬೇಡ ಅಂತ ಹೇಳ್ಬಿಟ್ರು ಅಂತ. ಆದ್ರೆ 2017ರಲ್ಲಿ ಆಗಿರುವ ಮೂಡಾ ಸಭೆಯ ನಿರ್ಣಯಗಳನ್ನ ಗಮನಿಸಿದ್ರೆ ವ್ಯತ್ಯಾಸಗಳು ಸಹಜವಾಗಿ ಕಾಣೋದಕ್ಕೆ ಸಿಗ್ತಾ ಇದೆ. ಈ ಮೂಲಕ ಯಾರನ್ನ ರಕ್ಷಣೆ ಮಾಡೋದಕ್ಕೆ ಧ್ರುವ ಕುಮಾರ್ ಅವರು ಹೊರಟಿದ್ದಾರೆ ಅನ್ನೋದೇ ಪ್ರಶ್ನೆ. ಶ್ರುತಿ, ಈಗಾಗಲೇ ಮೂಡಾದ ಮಾಜಿ ಅಧ್ಯಕ್ಷರಾಗಿರುವಂತಹ ಧ್ರುವ ಕುಮಾರ್ ಅವ್ರಿಗೂ ಕೂಡ ನೋಟಿಸ್ ಅನ್ನ ಕೊಟ್ಟಿದ್ದಾರೆ ವಿಚಾರಣೆಗೆ ಬರಬೇಕು ಅಂತೇಳಿ. ಇವತ್ತು ಅವರು ವಿಚಾರಣೆಗೆ ಹಾಜರಾಗಬೇಕಿತ್ತು, ಆದರೆ ಅವರು ಹೈಕೋರ್ಟ್ನ ಕೆಲಸ ಇದ್ದ ಕಾರಣಕ್ಕಾಗಿ ನಿನ್ನೆ ಏನು ಲೋಕಾಯುಕ್ತ ಕಚೇರಿಗೆ ಬಂದಂತಹ ಧ್ರುವ ಕುಮಾರ್ ಅವರು ಬೇರೊಂದು ದಿನಾಂಕದಲ್ಲಿ ನಾನು ವಿಚಾರಣೆಗೆ ಬರ್ತೀನಿ ಅಂತೇಳಿ ಒಂದು ಸಮಯವನ್ನು ಕೂಡ ನಿಗದಿ ಮಾಡಿಕೊಂಡಿದ್ದಾರೆ. ನಿನ್ನೆ ಬಂದಂತಹ ಧ್ರುವ ಕುಮಾರ್ ಅವರು ಕೂಡ ಒಂದು ಹೇಳಿಕೆಯನ್ನು ಕೊಟ್ಟರು. ಸಿಎಂ ಅವರ ಪತ್ನಿ ಆದರೆ ಸಿದ್ದರಾಮಯ್ಯವರ ಪತ್ನಿ ಪಾರ್ವತಿ ಅವರಿಗೆ 2017ರಲ್ಲಿ ನಾನು ಅಧ್ಯಕ್ಷ ಆಗಿದ್ದ ಸಂದರ್ಭದಲ್ಲಿಯೇ ಏನು ಬದಲಿ ಭೂಮಿಯನ್ನು, ಸಮಾನಾಂತರ ಬಡಾವಣೆಯಲ್ಲಿ ಬದಲಿ ಭೂಮಿಯನ್ನು ಕೊಡೋದಕ್ಕೆ ನಿರ್ಧಾರ ಆಗಿತ್ತು. ಅದಕ್ಕೆ ಸಿದ್ದರಾಮಯ್ಯನವರು ಕೂಡ ಯಾವುದೇ ಕಾರಣಕ್ಕೂ ಒಪ್ಪಲಿಲ್ಲ. ನಾನು ಅಧಿಕಾರಕ್ಕೆ ಇದ್ದಂತಹ ಸಂದರ್ಭ